ವೆಲ್ಕಮ್ ಬ್ಯಾಕ್. ಇನ್ನು ಮುಂಗಾರು ಕೊರತೆಯಾಗಿ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಏನು ಉದ್ಭವ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಜಿಲ್ಲೆಗಳ ಪ್ರವಾಸ ಕೈಗೊಳ್ಳಬೇಕು ಅಂತ ಹೇಳಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ನೋಡಿ, ರಾಜ್ಯದಲ್ಲಿ ಮುಂಗಾರು ಕೊರತೆ ಆಗಿ ಏನು ನೀರಿನ ಸಮಸ್ಯೆ ಎದುರಾಗಿದೆ, ಆ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳ ಪ್ರವಾಸ ಕೈಗೊಳ್ಳಬೇಕು ಅಂತ ಹೇಳಿ ಸಿಎಂ ಡಿ ಕೆ ಶಿ ಅವರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ಎಲ್ಲ ಜಿಲ್ಲೆಗಳ ಪ್ರವಾಸ ಕೈಗೊಳ್ಳಲು ಸಿಎಂ ಡಿ ಕೆ ಶಿವಕುಮಾರ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಜಿಲ್ಲಾ ಉಸ್ತುವಾರಿಗಳಿಗೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಖಡಕ್ಕಾಗಿ ಜಿಲ್ಲೆಗಳಿಗೆ ತೆರಳಿ ಅವಲೋಕಿಸಲು ಸಚಿವರಿಗೆ ಸೂಚನೆ ನೀಡಿರತಕ್ಕಂಥದ್ದು ಮುಖ್ಯಮಂತ್ರಿಗಳು. ಈ ಜಲಾಶಯಗಳಲ್ಲಿ ನೀರಿನ ಒಳಹರಿವು 20% ಕುಸಿದಿರುವ ಕಾರಣಗಳಿಂದ ಜನಗಳಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ, ಕೃಷಿಗೆ ಸಮಸ್ಯೆ ಆಗ್ತಾ ಇದೆ, ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗಳಿಗೆ ಭೇಟಿಗಳನ್ನು ಕೊಡಬೇಕು, ಜನಗಳ ಸಮಸ್ಯೆಯನ್ನು ಆಲಿಸಬೇಕು, ಆ ಒಂದು ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಜಲಾಶಯಗಳ ಒಳಹರಿವು 20% ಕುಸಿತ ಆಗಿದೆ. ಇನ್ನು ಆಗಸ್ಟ್ನಲ್ಲಿ 15 ದಿನಗಳ ಮುಂಗಾರು ಅಧಿವೇಶನ ಕೂಡ ನಡೆಯುತ್ತಂತೆ. ನೋಡಿ, ರಾಜ್ಯದಲ್ಲಿ ಈ ಮುಂಗಾರು ಕೊರತೆ ಏನಾಯ್ತಲ್ಲ, ಮಳೆಯ ಕೊರತೆ, ಈ ಜಲಾಶಯಗಳೇನಿದಾವೆ ಅವೆಲ್ಲವೂ ಕೂಡ ಅದರ ಏನು ಮಟ್ಟವನ್ನು, ಈ ನೀರಿನ ಮಟ್ಟವನ್ನು ಏನಿತ್ತು ಅದೆಲ್ಲ ಸಂಪೂರ್ಣವಾಗಿ ಕಳ್ಕೊಂಡು ಬಿಟ್ಟಿದ್ದಾವೆ. ಸೊ ಈ ಪ್ರಮುಖ ಜಲಾಶಯಗಳಿದಾವಲ್ಲ, ಹೇಮಾವತಿ, ಕಬಿನಿ, ಭದ್ರಾ, ನಾರಾಯಣಪುರ, ಈ ಹಾರಂಗಿ, ಆಲಮಟ್ಟಿ, ಇವೆಲ್ಲವೂ ಕೂಡ ಆ ನೀರಿನ ಮಟ್ಟ ಏನಿತ್ತು, ಹೋದ ವರ್ಷ ಏನು ನೀರು ಹೆಚ್ಚಿಗೆ ಇತ್ತು, ಆ ನೀರಿನ ಮಟ್ಟವನ್ನು ಈ ವರ್ಷ ಮಳೆಯ ಕೊರತೆಯಿಂದ ಫುಲ್ ಕಳ್ಕೊಂಡು ಬಿಟ್ಟಿದ್ದಾವೆ. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಭೇಟಿಯನ್ನು ಕೊಡಬೇಕು, ರೈತರ ಸಮಸ್ಯೆಗಳನ್ನು ಆಲೈಸಬೇಕು, ಆದಷ್ಟು ಬೇಗ ಈ ನೀರಿನ ಕೊರತೆಗೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಅದಕ್ಕೆ ಏನು ಪರಿಹಾರ ಬೇಕು ಅದನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಅದೇ ರೀತಿ ಎಲ್ಲ ಸಚಿವರಿಗೂ ಕೂಡ, ಈ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಸಿಎಂ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳ ಸಚಿವರಿಗೂ ಕೂಡ ಹೇಳಿದ್ದಾರಂತೆ, ಹೋಗಿ ಭೇಟಿ ಕೊಡಿ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಜನಗಳ ಆಹ್ವಾನಗಳನ್ನು ಸ್ವೀಕರಿಸಬೇಕು. ನೀವು ಈ ನೀರಿನ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸುವಂಥ ಪ್ರಯತ್ನ ಮಾಡಬೇಕು. ಈ ಜಿಲ್ಲೆಗಳಿಗೆ ತೆರಳಿ ಅವಲೋಕಿಸಲು ಸಚಿವರಿಗೆ ಸೂಚನೆಯನ್ನು ನೀಡಲಾಗಿದೆ. ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್, ಫೋನು ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಸೊ ಜೋಯಲ್, ಇವಾಗ ಮುಂಗಾರು ಕೊರತೆ ಆಗಿರೋದ್ರಿಂದ ಎಲ್ಲ ಜಲಾಶಯಗಳ ಒಂದು ನೀರಿನ ಮಟ್ಟವನ್ನು ಕೊರತೆ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನತಕ್ಕಂಥ ಮಾಹಿತಿ. ಸೊ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಏನಿದೆ ಜೋಯಲ್? ಈ ವರ್ಷದ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮವಾಗಿ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಒಂದಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ರೈತರು ತೀವ್ರವಾದಂತಹ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಬೆಳೆಗಳು ಒಣಗ್ತಾ ಇದಾವೆ, ಬಿತ್ತನೆ ಕುಂಠಿತವಾಗ್ತಾ ಇದೆ, ಜಲಾಶಯಗಳ ನೀರಿನ ಮಟ್ಟ ಬಹಳಷ್ಟು ಕುಸಿದಿದೆ. ಹಾಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದರಿಂದ ಎದುರಾಗ್ತಾ ಇರುವಂತದ್ದು. ಬೆಳಗಾವಿಯಿಂದ ಹಿಡಿದು ಕೊಡಗು, ಕಲಬುರಗಿಯಿಂದ ಮೈಸೂರುವರೆಗೆ, ಏನು ಉತ್ತರ ಕರ್ನಾಟಕ ಇರಬಹುದು, ಮಲೆನಾಡು ಇರಬಹುದು, ಕರಾವಳಿ ಇರಬಹುದು, ಹಳೆ ಮೈಸೂರು ಭಾಗ ಇರಬಹುದು, ಎಲ್ಲ ಭಾಗಗಳಲ್ಲೂ ಕೂಡ ಒಟ್ಟಾರೆ ಕರ್ನಾಟಕದಲ್ಲಿ ಈ ಒಂದು ಮಳೆ ಕೊರತೆಯಿಂದ ಸಮಸ್ಯೆ ಉಂಟಾಗ್ತಾ ಇದೆ. ಒಟ್ಟಾರೆ ಗಮನಿಸುವುದಾದ್ರೆ ರಾಜ್ಯದಲ್ಲಿ 42% ಮಳೆ ಕೊರತೆ ಆಗಿದೆ. ಮಲೆನಾಡು ಭಾಗದಲ್ಲಿ ನೋಡೋದಾದ್ರೆ 58% ಮಳೆ ಕೊರತೆ ಆಗಿರುವಂತದ್ದು. ಕರಾವಳಿ ಭಾಗದಲ್ಲಿ 40% ಕೊರತೆ ಎದುರಾಗಿದೆ. ಹೀಗಾಗಿ ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕ್ರಮವನ್ನ ಕೈಗೊಳ್ಳಲೇಬೇಕಾಗಿದೆ. ಹೀಗಾಗಿ ಅವರು ಇವತ್ತು ಮುಂಗಾರು ಕೊರತೆ ಹಾಗೆ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಈ ಎಲ್ಲ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಎಲ್ಲಾ ಜಿಲ್ಲೆಗಳ ಪ್ರವಾಸವನ್ನ ಕೈಗೊಳ್ಳಲು ನಿರ್ಧಾರವನ್ನ ಮಾಡಿದ್ದಾರೆ. ಹಾಗೇನೆ ಜಿಲ್ಲಾ ಉಸ್ತುವಾರಿಗಳಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಎಲ್ಲ ಅವರವರಿಗೆ ಸಂಬಂಧಪಟ್ಟಂತ ಉಸ್ತುವಾರಿಗಳನ್ನು ವಹಿಸಿರ್ತಾರೆ ಆ ಜಿಲ್ಲೆಗಳಿಗೆ ತೆರಳಿ ಸಮಸ್ಯೆಯನ್ನ ಅವಲೋಕಿಸಲು ತಿಳಿಸಿರುವಂತದ್ದು. ಹಾಗೇನೆ ಜಲಾಶಯಗಳಲ್ಲಿ ಈಗಾಗಲೇ ಒಳ ಹರಿವಿನ ಮಟ್ಟ ಕೂಡ ಕುಸಿದಿರುವಂತದ್ದು. ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸಚಿವರುಗಳು ಕಡ್ಡಾಯವಾಗಿ ಪ್ರವಾಸಕ್ಕೆ ತೆರಳಿ ಬರ ಪರಿಸ್ಥಿತಿಯನ್ನ ಪರಾಮರ್ಶೆ ನಡೆಸಬೇಕು ಅಂತ ಹೇಳಿ ರಾಜ್ಯದ 31 ಜಿಲ್ಲೆಗಳಿಗೂ ಕೂಡ ಈ ಒಂದು ಬರ ಎದುರಾಗಿರುವಂತಹ ನಿಟ್ಟಿನಲ್ಲಿ ಈ ಒಂದು ಸಚಿವರುಗಳಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಮಾದೇವ್, ಓಕೆ, ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.